ಹೆಣ್ಮಕ್ಳು ಪವರೇ ಬೇರೆ ಅಣ್ಣ. ನಾನು ಒಂದ್ಸಲಿ ಹೇಳಿದ್ದೆ ಹೇಳ್ತೀನಿ, ಅಣ್ಣ ಊಟಕ್ಕೆ ಟೇಸ್ಟ್ ಬರ್ಬೇಕಾದ್ರೆ ಹಾಕೋಬೇಕು ನಿಂಬೆ ಹಣ್ಣು, ಊಟಕ್ಕೆ ಟೇಸ್ಟ್ ಬರ್ಬೇಕಂದ್ರೆ ಹಾಕೋಬೇಕು ನಿಂಬೆ ಹಣ್ಣು. ಆದ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲರಿಗಿಂತ ಶಕ್ತಿಶಾಲಿ ಒಂದು ಹೆಣ್ಣು. ಏನಾಗುತ್ತೆ ಅಂದ್ರೆ ನಾವು ಅದನ್ನ ನೋಡ್ಬಿಟ್ಟು ನಾವು ಖುಷಿ ಪಡ್ತೀವಿ, ನೋಡು ಹೆಂಗೆಲ್ಲ ಫ್ರಾಡ್ ಮಾಡಿದ್ರು ಅಂತ. ಬಟ್ ನಾವು ಏನ್ ನೋಡಲ್ಲ ಅಂದ್ರೆ ಆಪೋಸಿಟ್ ಫ್ರಾಡ್ ಆಗಿರ್ತಾರೆ ಗೊತ್ತಾ, ಅವ್ರ ಲೈಫಲ್ಲಿ ಏನ್ ನಡೀತಿರುತ್ತೆ, ಅವ್ರ ಮನೆ ಪರಿಸ್ಥಿತಿ ಯಾವ ತರ ಇರುತ್ತೆ. ಅಣ್ಣ ಎಷ್ಟೋ ಜನ ಕಷ್ಟಪಟ್ಟು ಸೇವ್ ಮಾಡಿಕ್ಕಿರೋ ದುಡ್ಡಣ್ಣ ಒಂದ್ಸಲಿಗೆ ಹಿಂಗೆ ಹೋಗ್ಬಿಟ್ರೆ ನಾವು ಅದೇ ದುಡ್ಡನ್ನ ನಂಬ್ಕೊಂಡಿರ್ತೀವಿ. ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ, ಏನೇನೆಲ್ಲ ಮನೇಲಿ ಅನುಭವಿಸ್ತಾರೆ ಅಂತ ಅಂದ್ಬಿಟ್ಟು ಸಿನಿಮಾ ತೋರಿಸ್ಕೊಟ್ಟಿದ್ದಾರೆ. ನಾನು ಆಗ್ಲೇ ಒಂದು ಇವಾಗಲೇ ಅಂತೀನಿ ಬೈ, ಹೆಣ್ಮಕ್ಳು ಏನಕ್ಕೆ ಎಜುಕೇಶನ್ ಅಲ್ಲಿ ಇರಬೇಕು, ಏನಕ್ಕೆ ಓದ್ಕೋಬೇಕು, ಪ್ರತಿಯೊಂದು ತುಂಬಾ ಕ್ಲಿಯರ್ ಆಗಿ ತೋರಿಸಿದಾರೆ. ಅಣ್ಣ ಹೆಣ್ಮಕ್ಳು ಸವಾಸಕ್ಕೆ ಯಾರು ಹೋಗ್ಬೇಡ್ರಿ ಅಣ್ಣ, 100% ಅಣ್ಣ. ಒಂದ್ಸಲಿ ಹೆಣ್ಮಕ್ಳು ಹಿಂದೆ ತಿರುಗಿ ನೋಡಿದ್ರೆ ಸರ್ವನಾಶ ಆಗ್ಬಿಡ್ತಾರಣ್ಣ. ಎಲ್ಲರಿಗಿಂತ ಶಕ್ತಿಶಾಲಿ ಒಂದು ಹೆಣ್ಣು. ಆ ಹೆಣ್ಣೇನರ್ತಿ, ನೀನ್ ಯಾವ್ದು ಹುಡುಗಿದ್ದು ಹೋಗಿದ್ಯಾ, ಯಾವ್ದು ಹುಡುಗಿದ್ದು ಹೋಗ್ತೀಯಾ, ಮದ್ವೆ ಆಗ್ತೀಯಾ? ಏನು ಗೊತ್ತಾ ಎಷ್ಟು ಪವರ್ಫುಲ್ ಇರ್ತಾರೆ ಅಂತ ಅಂದ್ರೆ, ಹೆಣ್ಮಕ್ಳಿಗೆ ಇರುವಂತ ಶಕ್ತಿ ಆ ದೇವ್ರಿಗೂ ಸಿಗಲ್ಲ. ಒಂದು ಅಮ್ಮಂಗೆ ಮಾತ್ರನೇ ಒಬ್ರು ಹುಟ್ಟಿಸೋ ಶಕ್ತಿ ಇರೋದು. ಸೊ ಅದಕ್ಕೆ ಹೇಳ್ತಾ ಇರೋದು, ಹೆಣ್ಮಕ್ಳು 100% ಎಲ್ಲರೂ ಬಂದ್ಬಿಟ್ಟು ನೋಡ್ಬೇಕಾಗಿರೋ ಬೈ ಏನಿಲ್ಲ ಬೈ. ಸ್ಟಾರ್ಟಿಂಗ್ ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಕಾಮಿಡಿಯಾಗಿ ಫನ್ನಿಯಾಗಿ ಹೋಗ್ತಾ ಇರುತ್ತೆ ಸಿನಿಮಾ. ಸ್ವಲ್ಪ ಹೊತ್ತಾದ್ಮೇಲೆ ಫಸ್ಟ್ ಟ್ವಿಸ್ಟ್ ಒಂದು ಬೀಳುತ್ತೆ. ಅದಾದ್ಮೇಲೆ ಏನಾಯ್ತು ಅಂತ ಅಂದ್ಬಿಟ್ಟು ಗೊತ್ತಾಗಲ್ಲ. ಅಯ್ಯೋ ಏನಾಗ್ತಿದೆ ಅಂತ ಅಂದ್ಬಿಟ್ಟು ನಾವೇ ಗಾಬರಿ ಆಗ್ಬಿಡ್ತೀವಿ. ಅದಾದ್ಮೇಲೆ ಇಂಟರ್ವ್ಯೂ ಅಲ್ಲಿ ಗಂಟೆ ಸಿನಿಮಾ ಒಂಥರ ಆಯ್ತು. ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದ್ಮೇಲೆ ಇರುತ್ತೆ ಬೈ, ಅವ್ರು ಅಂದಂಗೆ ಯಾರೋ ಟ್ವಿಸ್ಟ್ ಒಂದೊಂದು ಏನಕ್ಕೆ ಹಂಗೆ ಕಟ್ ಆಗುತ್ತೆ ಅಂತ ಅಂದ್ರೆ ನಮ್ಗೆ ಗೊತ್ತಾಗ್ತಿಲ್ಲ ನನಗೆ. ಬಟ್ ಕ್ಲೈಮ್ಯಾಕ್ಸ್ ಬಂದಾಗ ಪ್ರತಿಯೊಬ್ಬರಿಗೂ ಹೆಂಗಾಗುತ್ತೆ ಬೈ. ಆದ್ರೆ ನಾನು ಒಂದ್ ಹೇಳ್ತೀನಿ ಕೇಳಿಸ್ಕೊಡ್ರಿ, ನಮ್ನ ಯಾರು ಕೈ ಬಿಡ್ತಾರೋ ಜೊತೆ ಇರೋ ಹುಡುಗರು ಇರಲ್ಲ. ಅಣ್ಣ ತಿಳಿರಿ ಅಣ್ಣ, ಈ ಪ್ರಪಂಚದಲ್ಲಿ ಕೆಲವೊಬ್ರು ಹುಟ್ಟಿರೋದೇ ಭೂಮಿಗೆ ಭಾರ. ಕೆಲವೊಬ್ರು ನೀವೆಲ್ಲ ಬಿಡ್ರಿ ಟೆನ್ಷನ್. ಅಣ್ಣ ಈ ಪ್ರಪಂಚದಲ್ಲಿ ಕೆಲವೊಬ್ರು ಹುಟ್ಟಿರೋದೇ ಈ ಭೂಮಿಗೆ ಭಾರ. ಆದ್ರೆ ನೋಡೋ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತ ಸಿನಿಮಾ ಅಚ್ಯುತ ಅವತಾರ. ಪ್ರತಿಯೊಬ್ಬರು ಕನೆಕ್ಟ್ ಆಗಿ ಪ್ರತಿಯೊಬ್ರು ಇಷ್ಟಪಡುವಂತ ಸಿನಿಮಾ. ಅಣ್ಣ ಫ್ರೆಂಡ್ಸ್ ಇರಲ್ಲ, ಹುಡುಗಿ ಇರಲ್ಲ, ಯಾರು ಬರಲ್ಲ ಅಣ್ಣ, ಯಾರು ಆಗಿ ಬರಲ್ಲ. ಆದ್ರೆ ನಮ್ಮ ಹುಟ್ಟಿಸಿರೋ ತಂದೆ ತಾಯಿ ಮಾತ್ರ ಎಷ್ಟೇ ಕಷ್ಟ ಆದ್ರೂ ಇರ್ತಾರೆ. ಅದರಲ್ಲೂ ಅಪ್ಪ ನಮ್ಮ ಮನೆಗೆ ಹೋಗಿದ ತಕ್ಷಣ, ಇವಾಗ ನನ್ನ ಮನೆಗೆ ಹೋಗಿದ ತಕ್ಷಣ ರಿವ್ಯೂ ಕೊಟ್ಟಿರೋದಕ್ಕೆ ಹೆಂಗ್ ಬೇಕು ಹಿಂಗೆ ಹೊಡಿತಾರೆ. ಆದ್ರೆ ಏನೇ ಆದ್ರೂ ನನಗೆ ಏನಾದ್ರು ಒಂಚೂರು ತೊಂದರೆ ಆಯ್ತು ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಣ್ಣ. ಅಮ್ಮ ಬಂದ್ಬಿಟ್ಟು ಮಗುನ ಇಲ್ಲಿ ಕೂರಿಸ್ಕೊ, ಏನಂತಾರೆ ಇದನ್ನ, ಅಮ್ಮ ಬಂದ್ಬಿಟ್ಟು ಮಗುನ ಸೊಂಟದ ಮೇಲೆ ಕೂರಿಸ್ಕೊಂಡು ಅಮ್ಮ ಏನ್ ನೋಡ್ತಾಳೆ ಅದನ್ನ ತೋರಿಸ್ತಾಳೆ ಮಗಂಗೆ. ಅದೇ ಅಪ್ಪ ಬಂದ್ಬಿಟ್ಟು ಹೆಗ್ಲ ಮೇಲೆ ಕೂರಿಸ್ಕೊಂಡು ಏನ್ ನೋಡಕ್ಕಾಗಲ್ಲ ಅಪ್ಪ ಅದನ್ನು ತೋರಿಸ್ತಾನೆ ಮಗಂಗೆ. ಅದು ಅಪ್ಪ. ಊಟ ಟೇಸ್ಟಿಯಾಗಿ ಬರ್ಬೇಕಂದ್ರೆ ಹಾಕ್ಬೇಕು ತುಪ್ಪ, ಊಟ ಟೇಸ್ಟಿಯಾಗಿ ಬರ್ಬೇಕಂದ್ರೆ ಊಟ ಟೇಸ್ಟಿಯಾಗಿ ಬರ್ಬೇಕಂದ್ರೆ ಹಾಕ್ಬೇಕು ತುಪ್ಪ, ಊಟ ಟೇಸ್ಟಿಯಾಗಿ ಬರ್ಬೇಕಂದ್ರೆ ಹಾಕ್ಬೇಕು ತುಪ್ಪ. ಏನೇ ಕಷ್ಟ ಆದ್ರೂ ಕೈ ಬಿಡದೆ ಇರೋನೇ ಅಪ್ಪ. ಏನೇ ಕಷ್ಟ ಆದ್ರೂ ಅಪ್ಪ. ಇಲ್ಲ ಯಾವುದೇ ಕಾರಣಕ್ಕೂ ಅಪ್ಪ ಅಮ್ಮ ಮಾತ್ರ ಯಾವುದೇ ಕಾರಣಕ್ಕೂ ದೂರ ಮಾಡ್ಕೊಳಕ್ ಹೋಗ್ಬೇಡಿ. ಅಪ್ಪ ಅಮ್ಮಂಗೆ ಅವ್ರಿಗೆ ನೀವು ಅವ್ರೆಷ್ಟೇ ರೂಢಿರ್ಲಿ, ಆದ್ರೆ ನೀವು ಅಂದ್ರೆ ಸಾಯೋಷ್ಟು ಪ್ರೀತಿ ಇರುತ್ತೆ. ಅವ್ರ ಜೀವನನೇ ಮಾಡ್ಬಿಟ್ಟಿರ್ತಾರೆ. ಅದೆಲ್ಲ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನಮಗೆ ಕಷ್ಟ ಬಂದು ನಮಗೆ ಕೊನೆ ಕುತ್ತಿಗೆ ಆದ್ರೆ ಬಂದು ಯಾರು ಇಲ್ಲ ಪ್ರಪಂಚದಲ್ಲಿ ಅಂದಾಗ ಅಪ್ಪ ಅಮ್ಮ ಕೈ ಹಿಡಿತಾರೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸಾಂಗ್ ಬರುತ್ತೆ ಅಣ್ಣ, ನೆಕ್ಸ್ಟ್ ಲೆವೆಲ್ ಸಾಂಗು. ನಾನು ಹೇಳ್ದಂಗೆ ತುಂಬಾ ಸಿನಿಮಾಗಳು ಆ ಒಂದು ಸಾಂಗ್ ಅಲ್ಲೇ ಪ್ರತಿಯೊಂದು ಸಿನಿಮಾ ಇದೇನು ಚೇಂಜ್ ಆಗ್ಬಿಡುತ್ತೆ ಅನ್ಕೊಳ್ಳಿ. ಆ ಒಂದು ಸಾಂಗು ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಲೈವ್ ಮ್ಯೂಸಿಕ್ಕು ತುಂಬಾ ಕಷ್ಟಪಟ್ಟಿದ್ದಾರೆ. ಸಾಂಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಳ್ಳೆ ಸಾಂಗು. ಆ ಸಾಂಗ್ ನೋಡ್ಬೇಕಾದ್ರೆ ರೋಡಲ್ಲಿ ಇರುತ್ತೆ ಹಂಸು. ಲಾಸ್ಟ್ ಕ್ಲೈಮ್ಯಾಕ್ಸಿಗೆ ಮಾತ್ರ ಎಲ್ಲರಿಗೂ ಬರುತ್ತೆ ಗೂಸ್ ಬಂಪ್ಸು. ಪ್ರತಿಯೊಬ್ಬರಿಗೂ ಗೂಸ್ ಬಂಪ್ಸ್ ಬರುತ್ತೆ. ಪ್ರತಿಯೊಬ್ಬರು ಸಿನಿಮಾ ನೋಡಿ, ತುಂಬಾ ಚೆನ್ನಾಗಿದೆ ಅನ್ನೋದಕ್ಕಿಂತ ಒಂದೊಳ್ಳೆ ಕಂಟೆಂಟ್ ಅಣ್ಣ, ಒಂದೊಳ್ಳೆ ಕಂಟೆಂಟ್. ಎಷ್ಟೆಷ್ಟು ಕಷ್ಟ ಅನ್ಬೋದು ಬೈ. ಆದ್ರೆ ಒಂದ್ ಮಾತ್ರ ಹೇಳ್ತೀನಿ, ಯಾರ್ಯಾರು ಮೋಸ ಹೋಗ್ತೀರಾ, ಯಾರ್ಯಾರು ಜೀವನದಲ್ಲಿ ಸೋಲ್ತೀರಾ, ಪ್ರತಿಯೊಬ್ಬರಿಂದನೂ ಒಂದು ದೈವ ಕಾಪಾಡ್ತಾ ಇರುತ್ತೆ. ದೈವ 100% ನಮ್ಮ ಕೈ ಹಿಡಿಯುತ್ತೆ. ಅದನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಚ್ಯುತ ಅವತಾರದಲ್ಲಿ. ಅಚ್ಯುತ ಅವತಾರ ನೀವೆಲ್ಲ ನೋಡಿ, ನೆಕ್ಸ್ಟ್ ಲೆವೆಲ್ ಕ್ರೇಜಿ ಆಗಿರುತ್ತೆ ಅನ್ಕೊಳ್ಳಿ.